ಎಲ್ಲ ಸ್ನೇಹಿತರೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇಂದಿನ ತರಗತಿಯೊಳಗೆ ರಾಜ್ಯಸಭೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ತರಗತಿಯೊಳಗೆ ಲೋಕಸಭೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಲೋಕಸಭೆಯ ಬಗ್ಗೆ ಇವತ್ತಿನ ತರಗತಿಯನ್ನು ನೋಡೋದಾದ್ರೆ, ಲೋಕಸಭೆಯು ಲೋಕಸಭೆಯ ಸದಸ್ಯರು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದರೆ, ಇವರು ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆ ಆಗುವುದರಿಂದ ಈ ಒಂದು ಸದನವನ್ನು ಏನಂತ ಕರೀತಾರಪ್ಪ ಅಂದ್ರೆ ಜನತಾ ಸದನ ಅಂತ ಕರೀತಾರೆ. ಯಾವ ಒಂದು ಸದನವನ್ನು ಜನತಾ ಸದನ ಅಂತ ಕರಿತೇವೆ ಹೇಳ್ರಿ? ಲೋಕಸಭೆ ಅಂತ ಕರಿತಾ ಹೋಗ್ತೀವಿ. ಯಾವ ಒಂದು ಸದನವನ್ನು ಹಿರಿಯರ ಸದನ ಅಂತ ಕರಿತಾ ಹೋಗ್ತೀವಿ? ರಾಜ್ಯಸಭೆ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಜನತಾ ಸದನ ಅಂತ ಯಾಕೆ ಕರಿತಾವಪ್ಪ ಅಂದ್ರೆ, ಲೋಕಸಭೆಯ ಒಂದು ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆ ಆಗುವುದರಿಂದ ಇದನ್ನು ಜನತಾ ಸದನ ಅಂತ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಒಂದು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 543 ನೋಡ್ತಾ ಹೋಗ್ತೀವಿ. ಎಷ್ಟು? ಈ ಲೋಕಸಭೆಯ ಒಂದು ಸದಸ್ಯರ ಒಟ್ಟು ಸಂಖ್ಯೆ ಎಷ್ಟಪ್ಪ ಅಂದ್ರೆ 543 ಸದಸ್ಯರ ಒಂದು ಸಂಖ್ಯೆಯನ್ನು ನೋಡ್ತಾ ಹೋಗ್ತೀವಿ. ಇವರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಈ ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿಯ ಮೂಲಕ ಅಂದರೆ ಚುನಾವಣೆಯ ಮೂಲಕ ಅಥವಾ ಮತದಾನದ ಪದ್ಧತಿಯ ಮೂಲಕ ನೇರವಾಗಿ ಚುನಾಯಿಸಲಾಗ್ತಾ ಹೋಗ್ತಾರೆ. ಹಾಗಾದ್ರೆ ಒಂದು 543 ಸಂಖ್ಯೆ ಲೋಕಸಭೆಯ ಒಂದು ಸದಸ್ಯರ ಸಂಖ್ಯೆ ನೋಡ್ತಾ ಹೋಗ್ತಲ್ಲ, ಅದರೊಳಗೆ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸ್ಥಾನಗಳನ್ನು ಮೀಸಲಿಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು SC ಕ್ಯಾಟಗರಿಗೆ 84 ಸೀಟುಗಳನ್ನು ಮೀಸಲಿಡ್ತಾ ಹೋಗ್ತಾರೆ. ST ಕ್ಯಾಟಗರಿಯವರಿಗೆ 47 ಸೀಟುಗಳನ್ನು ಇಡ್ತಾ ಹೋಗ್ತಾರೆ. ಅಂದ್ರೆ ಪರಿಶಿಷ್ಟ ಜಾತಿಗೆ 84 ಸ್ಥಾನಗಳು, ಪರಿಶಿಷ್ಟ ಪಂಗಡಕ್ಕೆ 47 ಸ್ಥಾನಗಳನ್ನು ಈ ಒಂದು ಲೋಕಸಭಾ ಸದಸ್ಯರಲ್ಲಿ ಆ ಒಂದು ಸಂಖ್ಯೆಯಲ್ಲಿ ತಮ್ಮ ಒಂದು ಸ್ಥಾನಗಳನ್ನು ಮೀಸಲಿಡ್ತಾ ಹೋಗ್ತಾರೆ. ಅಂದ್ರೆ SC ಒಳಗೆ 84, ST ಒಳಗೆ 47. ಇದು ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪ್ರಶ್ನೆ ಆಗಿರೋದನ್ನು ಗಮನಿಸ್ತಾ ಹೋಗಿ. ಜೊತೆಗೆ ಈ ಒಂದು 2020ಕ್ಕಿಂತ ಮೊದಲು ಏನು ಮಾಡ್ತಾ ಹೋಗ್ತಿದ್ವಪ್ಪ ಅಂದ್ರೆ, ನಮ್ಮ ಒಂದು ಲೋಕಸಭೆಯೊಳಗೆ ಒಟ್ಟು ಎಷ್ಟು ನೋಡ್ತಿದ್ವಪ್ಪ ಅಂದ್ರೆ 545 ಸದಸ್ಯರು ನೋಡ್ತಾ ಹೋಗ್ತೀವಿ. ಯಾವಾಗಪ್ಪ ಅಂದ್ರೆ 2020ಕ್ಕಿಂತ ಮುಂಚೆ. ಅದರೊಳಗೆ ಇವತ್ತು ನಾವು ಎಷ್ಟು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ 543 ಸದಸ್ಯರನ್ನ ಈ ಒಂದು ಚುನಾವಣೆ ಪದ್ಧತಿಯ ಮೂಲಕ ಏನು ಮಾಡ್ತಾ ಹೋಗ್ತೀವಿ, ಆಯ್ಕೆ ಮಾಡ್ತಾ ಹೋಗ್ತೀವಿ. ಆದರೆ ಇನ್ನು ಉಳಿದಂಥ 2 ಒಂದು ಸದಸ್ಯರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಿದ್ರಪ್ಪ ಅಂದರೆ 2020ಕ್ಕಿಂತ ಮುಂಚೆ ಯಾರು ಮಾಡ್ತಾ ಹೋಗ್ತಿದ್ರಪ್ಪ ಅಂದರೆ, ರಾಷ್ಟ್ರ ಅಧ್ಯಕ್ಷರು ಆಂಗ್ಲೋ ಇಂಡಿಯನ್ ಸಮುದಾಯದ 2 ನೇಮಕ ಮಾಡ್ತಾ ಹೋಗ್ತಿದ್ರು. ಯಾರನ್ನ? ಆಂಗ್ಲೋ ಇಂಡಿಯನ್ ಅಂದ್ರೆ ಆಂಗ್ಲೋ ಇಂಡಿಯರನ್ನು ಇಬ್ಬರನ್ನು ಯಾರು ನೇಮಕ ಮಾಡ್ತಿದ್ದಾರಪ್ಪ ಅಂದ್ರೆ, ಈ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಿದ್ರು. ಆದ್ರೆ 2020 ಎಷ್ಟು? 2020 104ನೇ ತಿದ್ದುಪಡಿ 2020 ಒಂದು 104ನೇ ತಿದ್ದುಪಡಿಯ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಈ ಸಂವಿಧಾನದ 104ನೇ ತಿದ್ದುಪಡಿಯ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ, ಈ ಏನದು ಇಬ್ಬರನ್ನ ಆಂಗ್ಲೋ ಇಂಡಿಯನ್ ನೇಮಕ ಮಾಡ್ತಾ ಹೋಗ್ತಿದ್ವಲ್ಲ, ಅವನ್ನ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ, ಆ ಪದ್ಧತಿಯನ್ನು ನಾಮನಿರ್ದೇಶನ ಮಾಡುವಂಥ ಪದ್ಧತಿಯನ್ನು ಅಲ್ಲಿ ಕೈ ಬಿಡ್ತಾ ಹೋಗ್ತಾರೆ. ಅಂದರೆ ಮುಂದುವರ್ಸಂಗಿಲ್ಲ. ಯಾವ ಒಂದು ತಿದ್ದುಪಡಿಯ ಮೂಲಕ ಅಂದ್ರೆ 2020ನೇ ಒಂದು ಇಸವಿಯ ಪ್ರಕಾರ 104ನೇ ಸಂವಿಧಾನದ ಒಂದು ತಿದ್ದುಪಡಿಯ ಮೂಲಕ ಆಂಗ್ಲೋ ಇಂಡಿಯರನ್ನು ಆ ಒಂದು ನಾಮನಿರ್ದೇಶನ ಮಾಡುವಂಥ ಪದ್ಧತಿಯನ್ನು ಕೈ ಬಿಡ್ತಾ ಹೋಗ್ತಾ ಅಂದ್ರೆ ಮುಂದುವರ್ಸಂಗಿಲ್ಲ. ಹಾಗಾಗಿ ಪ್ರಸ್ತುತ ಸಭೆಯ ಒಂದು ಸದಸ್ಯರ ಸಂಖ್ಯೆ ಎಷ್ಟು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ 543. ಆ ಒಂದು ಇಲ್ಲೊಂದು ಕೆಲವೊಂದು ಮೀಸಲಾತಿ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ, ಪರಿಶಿಷ್ಟ ಜಾತಿಯವರಿಗೆ 84 ಸ್ಥಾನಗಳು, ಪರಿಶಿಷ್ಟ ಪಂಗಡದವರಿಗೆ 47 ಸ್ಥಾನಗಳನ್ನು ಮೀಸಲಿಡ್ತಾ ಹೋಗ್ತವೆ. ಇಲ್ಲಿ ವೆರಿ ಸಿಂಪಲ್, ಏನಲ್ಲ 84 ಉಲ್ಟಾ ಬರೀ 47 ಒಂದು ಸಂಖ್ಯೆ ಹಿಂದೆ ನೆನಪಿಡಬಹುದು. ಮುಂದುವರ್ತಾ ಹೋಗೋಣ. ಹಾಗಾದರೆ ಇನ್ನೊಂದು ಈ ಒಂದು ಲೋಕಸಭೆಯೊಳಗೆ ಇನ್ನೊಂದು ವಿಶೇಷವಾದಂಥ ಒಂದು ಸ್ಥಾನಗಳನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿ SC ಮತ್ತು SC STಗೆ ಮೀಸಲಾತಿ ನೋಡ್ತಾ ಹೋಗ್ತಲ್ಲ, ಅದೇ ರೀತಿ ಆ ಒಂದು ಮಹಿಳೆಯರಿಗೆ ಕೂಡ ಮೀಸಲಾತಿ ಕೊಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಸಂವಿಧಾನದ 106ನೇ ತಿದ್ದುಪಡಿಯ ಮೂಲಕ ನಾರಿ ಶಕ್ತಿ ವಂದನ, ಯಾವ ಅಧಿನಿಯಮ? ನಾರಿ ಶಕ್ತಿ ವಂದನ ಅಧಿನಿಯಮದೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, 33% ಯಾರಿಗಪ್ಪ ಅಂದ್ರೆ ಮಹಿಳೆಯರಿಗೆ
ಮೀಸಲಾತಿ ನೀಡಬೇಕಲ್ಲ, ಮೀಸಲಿರಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಹೋಗ್ತಂದ 106ನೇ ತಿದ್ದುಪಡಿಯ ಮೂಲಕ ನಾರಿ ಶಕ್ತಿ ವಂದನ ಅಧಿನಿಯಮದೊಳಗೆ ಆ ಲೋಕಸಭೆಯ ಒಟ್ಟು ಸ್ಥಾನದಲ್ಲಿ 33% ಅಂದ್ರೆ 33%ನ್ನು ಮಹಿಳೆಯರಿಗೆ ಮೀಸಲಿರಿಸ್ಬೇಕು ಅಂತಂದು ಮಾಡ್ತಾ ಹೋಗಿದ್ದಾರೆ. ಇದು ಇಷ್ಟೇನಪ್ಪ ಅಂದ್ರೆ ಆ ಲೋಕಸಭೆಯ ಒಂದು ಸದಸ್ಯರ ಸಂಖ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಇವರ ಒಂದು ಅಧಿಕಾರಾವಧಿ ನೋಡೋದಾದ್ರೆ ಈ ಹಿಂದೆ ಚರ್ಚೆ ಮಾಡಿ ರಾಜ್ಯಸಭೆಯ ಒಂದು ಅಧಿಕಾರಾವಧಿ ಎಷ್ಟಪ್ಪ 6 ವರ್ಷ, ಆದರೆ ಲೋಕಸಭೆಯ ಒಂದು ಅಧಿಕಾರಾವಧಿ 5 ವರ್ಷಗಳಾಗಿರೋದನ್ನು ಗಮನಿಸ್ತಾ ಹೋಗ್ಬೇಕು. ಹಾಗಾದರೆ ಈ ಒಂದು 5 ವರ್ಷಗಳ ಅವಧಿ ಮುಗಿಯೋದಕ್ಕಿಂತ ಮೊದಲೇ ಆ ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಸಲಹೆ ಮೇರೆಗೆ ಯಾರು ಈ ರಾಷ್ಟ್ರಾಧ್ಯಕ್ಷರು ಲೋಕಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಅಂದ್ರೆ ಯಾವ ರೀತಿಯಪ್ಪ ಅಂದರೆ ಈ ಲೋಕಸಭೆಯ ಅಧಿಕಾರಾವಧಿ 5 ವರ್ಷ, ಕರೆಕ್ಟಾ? ಅಧಿಕಾರಾವಧಿ 5 ವರ್ಷ, ಆದರೆ ಆ 5 ವರ್ಷದೊಳಗೆ ಅವಧಿ ಮುಗಿಯೋದಕ್ಕಿಂತ ಮೊದಲೇ ಯಾರ ಒಂದು ನೇತೃತ್ವದೊಳಗೆ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಆ ಒಂದು ನೇತೃತ್ವದ ಒಂದು ಮಂತ್ರಿಮಂಡಲ ಇರ್ತತ್ತಲ್ಲ, ಆ ಸಲಹೆ ಮೇರೆಗೆ ಆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಕೆಲವೊಂದು ಸಂದರ್ಭದೊಳಗೆ, ಯಾವ ಒಂದು ಸಂದರ್ಭದೊಳಗಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದೊಳಗೆ, ಯಾವ ಸಂದರ್ಭದೊಳಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದೊಳಗೆ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದೊಳಗೆ ಅವರ ಒಂದು ಅಧಿಕಾರ ಅವಧಿಯನ್ನು ಒಂದು ಬಾರಿಗೆ, ಎಷ್ಟು ಬಾರಿಗೆ? ಒಂದು ಬಾರಿಗೆ 1 ವರ್ಷದಂತೆ ಅನಿರ್ದಿಷ್ಟದವರೆಗೆ ವಿಸ್ತರಣೆ ಮಾಡ್ಬೋದು. ಅಂದ್ರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದೊಳಗೆ ಅವರ ಒಂದು ಅಧಿಕಾರ ಅವಧಿಯನ್ನು ಒಂದೇ ಬಾರಿಗೆ 1 ವರ್ಷವನ್ನು ವಿಸ್ತರಣೆ ಮಾಡ್ಬೋದು. ಅಂದರೆ ಅವರ ಅಧಿಕಾರವನ್ನು ಒಂದು ಬಾರಿಗೆ 1 ವರ್ಷ ವಿಸ್ತರಣೆ ಮಾಡುವಂಥ ಅಧಿಕಾರವನ್ನು ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ. ಹಾಗಾದರೆ ಲೋಕಸಭಾ ಸದಸ್ಯರಾಗಬೇಕಾದ್ರೆ ಅರ್ಹತೆಗಳು ಏನೇನು ಇರ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ಮೊದಲಿಗೆ ಹೇಳಿದ್ದೀನಿ, ನಮ್ಮ ದೇಶದಲ್ಲಿ ಯಾವುದೇ ಒಂದು ಸರ್ಕಾರದೊಳಗೆ ಅಂದರೆ ಯಾವುದೇ ಒಂದು ಚುನಾವಣೆಗೆ ನಿಲ್ಲಬೇಕಾದ್ರೆ ಮೊದಲು ಭಾರತದ ಒಂದು ಪ್ರಜೆ ಆಗಿರಬೇಕು. ಲೋಕಸಭೆಗೆ ಚುನಾವಣೆಗೆ ನಿಲ್ಲಬೇಕಪ್ಪ ಅಂದ್ರೆ ಕನಿಷ್ಠ 25 ವರ್ಷಗಳ ಒಂದು ವಯಸ್ಸು ಪೂರ್ಣಗೊಂಡಿರಬೇಕು. ಯಾವುದೇ ವಾದಂಥ ಲಾಭದಾಯಕವಾದಂಥ ಹುದ್ದೆಯನ್ನು ಒಳಗೊಂಡಿರಬಾರ್ದು. ಜೊತೆಗೆ ನ್ಯಾಯಾಂಗದಿಂದ ಯಾವುದೇ ರೀತಿಯ ಜೈಲು ಶಿಕ್ಷೆ ಒಳಗಾಗಿರಬಾರ್ದು. ಜೊತೆಗೆ ದಿವಾಳಿ ಆಗಿರಬಾರ್ದು. ಜೊತೆಗೆ ಮಾನಸಿಕ ಅಸ್ವಸ್ಥ ಅಂದರೆ ಮೆಂಟಲ್ ಪೇಷಂಟ್ ಆಗಿರಬಾರ್ದು. ಜೊತೆಗೆ ಸಂಸತ್ತು ಏನು ಮಾಡ್ತಾ ಹೋಗ್ತೈತಿ, ಕಾಲಕ್ಕೆ ಕೆಲವೊಂದು ನಿಯಮಗಳನ್ನು ತರ್ತಾ ಹೋಗ್ತೈತಿ. ಆ ಒಂದು ನಿಯಮಗಳಿಗೆ ಏನು ಆಗಿರ್ಬೇಕು, ಬದ್ಧನಾಗಿರ್ಬೇಕು. ಅಂದ್ರೆ ಈ ಲೋಕಸಭೆಗೆ ಚುನಾವಣೆಗೆ ನಿಲ್ಲಬೇಕಪ್ಪ, ಆ ಲೋಕಸಭೆಗೆ ಅರ್ಹತೆ ಇರಬೇಕಪ್ಪ ಅಂದ್ರೆ ಏನಾಗಬೇಕಪ್ಪ ಅಂದ್ರೆ ಮೊದಲು ಭಾರತ ದೇಶದ ಪ್ರಜೆ ಆಗಿರಬೇಕು, 25 ವರ್ಷ ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕವಾದಂಥ ಹುದ್ದೆಯನ್ನು ಒಳಗೊಂಡಿರಬಾರ್ದು. ಜೊತೆಗೆ ಏನದು ಜೈಲು ಶಿಕ್ಷೆಯಿಂದ, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು, ದಿವಾಳಿಕೋರನಾಗಿರಬಾರ್ದು, ಮಾನಸಿಕ ಅಸ್ವಸ್ಥನಾಗಿರ್ಬೋದು. ಕೊನೆಗೆ ಆ ಸಂಸತ್ತು ಏನು ನಿಗದಿಪಡಿಸ್ತಲ್ಲ ಅವುಗಳಿಗೆ ಒಂದು ನಿಯಮಗಳನ್ನು, ಅವನು ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇದು ಏನಾಯ್ತು, ಇಲ್ಲಿವರೆಗೂ ಲೋಕಸಭೆಯ ಚುನಾವಣಾ ಪ್ರಕ್ರಿಯೆ, ಸಂಖ್ಯೆಗಳು, ಅರ್ಹತೆಗಳ ಬಗ್ಗೆ ನೋಡಿದ್ವಿ. ಹಾಗಾದರೆ ಇಲ್ಲಿ ಆ ಒಂದು ಲೋಕಸಭೆ ಆದಂಥ ಸಂದರ್ಭದೊಳಗೆ ಇಲ್ಲಿ ಲೋಕಸಭಾ ಅಧ್ಯಕ್ಷರನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಲೋಕಸಭಾ ಸದಸ್ಯರೊಳಗೆ ಒಬ್ಬರನ್ನ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಸಭಾ ಅಧ್ಯಕ್ಷ ಅಂತಂದು ನೇಮಕ ಮಾಡ್ತಾ ಹೋಗ್ತಾರೆ. ಯಾರು? ಲೋಕಸಭೆ ಸದಸ್ಯರೊಳಗೆ ಒಬ್ಬರನ್ನ ಸಭಾಧ್ಯಕ್ಷ, ಇನ್ನೊಬ್ಬರನ್ನು ಉಪ ಸಭಾಧ್ಯಕ್ಷ ಅಂತಂದು ನೇಮಕ ಮಾಡ್ತಾ ಹೋಗ್ತಾರೆ. ಇವರು ಆಂಗ್ಲ ಭಾಷೆಯೊಳಗೆ ಸ್ಪೀಕರ್, ಇನ್ನೊಂದು ಡೆಪ್ಯೂಟಿ ಸ್ಪೀಕರ್ ಅಂತಂದು ಆಯ್ಕೆ ಮಾಡ್ತಾರೆ. ಎಲ್ಲಿ ಲೋಕಸಭಾ ಸದಸ್ಯರೊಳಗೆ ಒಬ್ಬರನ್ನ ಸಭಾಧ್ಯಕ್ಷ, ಇನ್ನೊಬ್ಬರನ್ನು ಉಪಸಭಾಧ್ಯಕ್ಷ ಅಂತಂದು ಆಯ್ಕೆ ಮಾಡ್ತಾ ಹೋಗ್ತಾರೆ. ಈ ಸಭಾಧ್ಯಕ್ಷ ಆಯ್ಕೆ ಆದಂಥ ನಂತರ ಅವರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸದನದೊಳಗೆ, ಅಂದ್ರೆ ಈ ಸಂಸತ್ತಿನೊಳಗೆ ಆ ಪಕ್ಷಾತೀತವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಯಾವುದೇ ರೀತಿಯ ಒಂದು ಪಕ್ಷಗಳ ಕಡೆಗೆ ಒಲವನ್ನು ತೋರಿಸಿದೆ ಪಕ್ಷಾತೀತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ಬೇಕು. ಜೊತೆಗೆ ಆ ಒಂದು ಸಭೆಯ ಕಾರ್ಯಕಲಾಪಗಳ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಸದನದಲ್ಲಿ ಶಾಂತಿ ಮತ್ತು ಶಿಸ್ತನ್ನು ಕಾಪಾಡ್ತಾ ಹೋಗ್ಬೇಕು. ಮತ್ತು ಸದನದ ಚರ್ಚೆಗಳು
ಮತ್ತು ಮತದಾನ ಹಾಗೂ ನಿರ್ಣಯಗಳನ್ನು ವಿಧಿವಿಧಾನಗಳ ಪ್ರಕಾರ ನಡೆಸಿಕೊಡುವಂಥ ಜವಾಬ್ದಾರಿ ಈ ಒಂದು ಸಭಾಧ್ಯಕ್ಷರಿಗೆ ಆಗಿರ್ತಾ ಹೋಗ್ತೈತಿ. ಜೊತೆಗೆ ನಿಯಮಗಳ ಸ್ಪಷ್ಟತೆ ಹಾಗೂ ನಿರ್ಣಯ ಕೊಡುವ ಅಧಿಕಾರವು ಇವರಿಗೆ ಇರ್ತಾ ಹೋಗ್ತೈತಿ. ಅಂದರೆ ಸದನದಲ್ಲಿ ಎಲ್ಲರೂ ಕೂಡ ಯಾರು ಪ್ರಧಾನಮಂತ್ರಿಯನ್ನು ಒಳಗೊಂಡು ಆ ಸಭಾಧ್ಯಕ್ಷರಿಗೆ ಗೌರವ ನೀಡುವುದು ಅಲ್ಲಿನ ಒಂದು ಶಿಷ್ಟಾಚಾರ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಮಸೂದೆಯ ಮೇಲೆ ಸಮ ಪ್ರಮಾಣದ ಒಂದು ಮತಗಳು ಬಿದ್ದಾಗ, ಅಂದರೆ ಯಾವುದೇ ಒಂದು ಈಗ ಮಸೂದೆ ತಂದಾಗ ಆ ಮಸೂದೆಗಳು ಸಮ ಪ್ರಮಾಣ ಮತಗಳು ಬಂದಾಗ, ಈಕ್ವಲ್ ಮತ ಬಂದಾಗ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆವಾಗ ಇವರು ನಿರ್ಣಾಯಕ ಮತ ಚಲಾವಣೆ ಮಾಡ್ತಾ ಹೋಗ್ತಾರೆ. ಅಂದರೆ ಒಂದು ನಿರ್ಣಾಯಕ ಅಂದರೆ ಇವೆರಡರಲ್ಲಿ ಯಾವುದೇ ಒಂದು ಬರಲೇಬೇಕು ಅಂದ್ರೆ ನಿರ್ಣಾಯಕ ಮತ ಚಲಾವಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಒಂದು ವೇಳೆ ಸಭಾಧ್ಯಕ್ಷರು ಅನುಪಸ್ಥಿತಿಯಲ್ಲಿ, ಅಂದರೆ ಸಭಾಧ್ಯಕ್ಷರ ಅವರು ಇಲ್ಲದ ಸಂದರ್ಭದೊಳಗೆ ಈ ಒಂದು ಕಾರ್ಯಗಳನ್ನು ಸಭಾಧ್ಯಕ್ಷರು ಕಾರ್ಯಕಲಾಪವನ್ನು ನಿರ್ವಹಣೆ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಲೋಕಸಭಾಧ್ಯಕ್ಷರು ಎಲ್ಲಿರ್ತಾರಪ್ಪ ಅಂದ್ರೆ ಲೋಕಸಭಾ ಸದಸ್ಯರೊಳಗೆ ಒಬ್ಬರನ್ನು ಸಭಾಧ್ಯಕ್ಷ, ಇನ್ನೊಬ್ಬರನ್ನು ಉಪಸಭಾಧ್ಯಕ್ಷ ಅಂತ ಆಯ್ಕೆ ಮಾಡ್ತಾ ಹೋಗ್ತಾರೆ. ಇವರು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಸದನದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ಸದನದ ಏನದು ಪ್ರಧಾನಮಂತ್ರಿ ಒಳಗೊಂಡಂತೆ ಕೂಡ ಈ ಸಭಾಧ್ಯಕ್ಷರಿಗೆ ಗೌರವ ಕೊಡುವುದು ಮುಖ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಕೆಲವೊಂದು ಮಸೂದೆಗಳು ಸಮ ಪ್ರಮಾಣದಲ್ಲಿ ಬಂದಂಥ ಸಂದರ್ಭದೊಳಗೆ ನಿರ್ಣಾಯಕ ಮತವನ್ನು ಚಲಾವಣೆ ಮಾಡೋದು ಇವ್ರ ಒಂದು ಕರ್ತವ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮುಂದುವರೆದು ವಿರೋಧ ಪಕ್ಷದ ಬಗ್ಗೆ ನೋಡ್ತಾ ಹೋಗ್ತೀವಿ. ವಿರೋಧ ಪಕ್ಷದ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ವಿರೋಧ ಪಕ್ಷ ಅಂದರೆ ಏನಪ್ಪ ಅಂದ್ರೆ ಈ ಒಂದು ಸಂಬಂಧಪಟ್ಟ ಸದನದ, ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 10% ಸ್ಥಾನಗಳನ್ನು ಪಡೆದಂಥ ರಾಜಕೀಯ ಪಕ್ಷವನ್ನು ವಿರೋಧ ಪಕ್ಷ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ಸಂಬಂಧಪಟ್ಟದೊಳಗೆ ಎಲ್ಲಪ್ಪ ಲೋಕಸಭೆ ಮತ್ತು ರಾಜ್ಯಸಭೆಯೊಳಗೆ ಅಂದ್ರೆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 10% ಸ್ಥಾನಗಳನ್ನು ಪಡೆದಂಥ ರಾಜಕೀಯ ಪಕ್ಷವನ್ನು ವಿರೋಧ ಪಕ್ಷ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ವಿರೋಧ ಪಕ್ಷದ ಒಂದು ನಾಯಕರ ಪಾತ್ರ ಅತ್ಯಂತ ಜವಾಬ್ದಾರಿತವಾದದ್ದು ಮತ್ತು ಅಷ್ಟೇ ಒಂದು ಕರ್ತವ್ಯ. ಮತ್ತು ವಿರೋಧ ಪಕ್ಷದ ಒಂದು ಏನು ಸರ್ಕಾರ ಏನು ಆಡಳಿತ ಮಾಡುವಂಥ ಪಕ್ಷವನ್ನು ದಿನೇ ದಿನೇ ಎಚ್ಚರಪಡಿಸುವಂಥ ಯಾರ ಒಂದು ಕರ್ತವ್ಯಪ್ಪ ಅಂದರೆ ವಿರೋಧ ಪಕ್ಷದ ಒಂದು ನಾಯಕರ ಒಂದು ಕರ್ತವ್ಯ ಅನ್ನೋದನ್ನು ನೋಡ್ತದೆ. ಹಾಗಾದರೆ ವಿರೋಧ ಪಕ್ಷದ ನಾಯಕರ ಒಂದು ಪಾತ್ರ ನೋಡೋದಾದ್ರೆ, ಅವರ ಒಂದು ಕಾರ್ಯಗಳನ್ನು ನೋಡೋದಾದ್ರೆ ನೋಡ್ತಾ ಹೋಗೋಣ. ಹಾಗಾದರೆ ಇವರ ಒಂದು ಕಾರ್ಯಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ, ವಿರೋಧ ಪಕ್ಷದ ಕಾರ್ಯಗಳು ಒಂದೇದು ಆ ಸರ್ಕಾರದಲ್ಲಿ ಆಡಳಿತದಲ್ಲಿ ತಪ್ಪು ಎಸಗಿದರೆ ಅವುಗಳನ್ನು ಏನು ಮಾಡ್ತಾ ಹೋಗ್ಬೇಕು, ಎತ್ತಿ ತೋರಿಸ್ಬೇಕು. ನೀವಿಂಥ ತಪ್ಪು ಮಾಡಿದರೆ ನಿಮ್ಮ ಒಂದು ಸರ್ಕಾರದ ಯೋಜನೆಗೂ ಸರಿಯಿಲ್ಲ ಅಂತಂದು ಏನು ಮಾಡ್ತಾ ಹೋಗ್ಬೇಕು, ಆ ಸರ್ಕಾರ ಆಡಳಿತದೊಳಗೆ ತಪ್ಪನ್ನು ಎಸಗಿದರೆ ಅವುಗಳನ್ನ ಏನು ಮಾಡಬೇಕು, ಎತ್ತಿ ತೋರಿಸ್ತಾ ಹೋಗ್ಬೇಕು. ಜೊತೆಗೆ ಆ ಸರ್ಕಾರದ ನೀತಿ ನಿಯಮಗಳನ್ನು ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಪರಾಮರ್ಶಿಸಬೇಕು. ಅಂದ್ರೆ ಏನದು ವಿಮರ್ಶೆ ಮಾಡ್ತಾ ಹೋಗ್ಬೇಕು. ಇದು ಇಷ್ಟೆಲ್ಲ ಯೋಜನೆ ಆಗ್ತಂದು ಇವುಗಳಿಂದ ಏನು ಉಪಯೋಗ ಅಂತ ಪರಾಮರ್ಶಿಸಬೇಕಂದ್ರೆ ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸುವಂಥ ಜವಾಬ್ದಾರಿ ಯಾರಿಗೆ ಐತಪ್ಪ ಅಂದ್ರೆ ವಿರೋಧ ಪಕ್ಷದ ಒಂದು ನಾಯಕರಿಗೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಆಡಳಿತ ಪಕ್ಷದೊಳಗೆ ಸರ್ಕಾರ ಏನು ಕರಿತೀವಲ್ಲ, ಸರ್ಕಾರ ಮಂತ್ರಿಮಂಡಲ ಮತ್ತು ಅಧಿಕಾರಿಗಳನ್ನು ಎಚ್ಚರಿಸುವಂಥ ಜವಾಬ್ದಾರಿ ಯಾರಿಗೆ ಐತಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಇರ್ತಾ ಹೋಗ್ತೈತಿ. ಜೊತೆಗೆ ಆ ವಿರೋಧ ಪಕ್ಷದ ನಾಯಕರಿಗೆ ಏನಪ್ಪ ಅಂದ್ರೆ ಗೌರವವಾದಂಥ ಗೌರವಾನ್ವಿತವಾದಂಥ ಸ್ಥಾನಮಾನ ಇರೋದನ್ನು ಕಾಣ್ತಾ ಹೋಗ್ತೀವಿ. ಕೇವಲ ಕಡಿಮೆಯ ಒಂದು ಸ್ಥಾನಗಳನ್ನು ಪಡೆದುಕೊಂಡರೆ ಮಾತ್ರಕ್ಕೆ ಇವರಿಗೆ ಗೌರವದ ಸ್ಥಾನ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರು ಕೂಡ ಗೌರವಾನ್ವಿತವಾದಂಥ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇದಿಷ್ಟು ಏನಪ್ಪ ಅಂದ್ರೆ ಲೋಕಸಭೆಯ ಒಂದು ಸಂಪೂರ್ಣವಾದಂಥ ಮಾಹಿತಿ ಆಗ್ತೈತೆ. ಜೊತೆಗೆ ಲೋಕಸಭಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತೆ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.